ಬೌದ್ಧ ಧರ್ಮ ಬುದ್ಧಿಸಂ ಸ್ಕ್ರಿಪ್ಟ್. ಹಿಂದಿನ ಭಾಗದಲ್ಲಿ ನಾವು ಹೊಸ ಮತಗಳ ಉದಯ ಬಗ್ಗೆ ತಿಳಿದುಕೊಂಡೆವು. ಈಗ ಆ ಹೊಸ ಮತಗಳಲ್ಲಿ ಪ್ರಮುಖವಾದ ಬೌದ್ಧ ಧರ್ಮ ಬಗ್ಗೆ ತಿಳಿಯೋಣ. ಗೌತಮ ಬುದ್ಧರ ಪರಿಚಯ. ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧರು. ಅವರ ಮೂಲ ಹೆಸರು ಸಿದ್ಧಾರ್ಥ. ಅವರು ಕ್ರಿಸ್ತಪೂರ್ವ 563ರಲ್ಲಿ ಲುಂಬಿನಿಯಲ್ಲಿ ಜನಿಸಿದರು. ಅವರು ರಾಜಕುಮಾರರಾಗಿದ್ದರು, ಆದರೆ ಜೀವನದ ದುಃಖವನ್ನು ಕಂಡ ನಂತರ ಎಲ್ಲವನ್ನೂ ತ್ಯಜಿಸಿದರು. 4 ದೃಶ್ಯಗಳು, 4 ಸೈಟ್ಸ್. ಒಂದು ದಿನ ಸಿದ್ಧಾರ್ಥನು ಹೊರಗೆ ಹೋಗಿ 4 ದೃಶ್ಯಗಳನ್ನು ಕಂಡರು. ವೃದ್ಧ, ರೋಗಿ, ಸಾವು, ಸನ್ಯಾಸಿ. ಇದರಿಂದ ಜೀವನದ ಸತ್ಯವನ್ನು ಅರಿತುಕೊಳ್ಳಬೇಕೆಂದು ನಿರ್ಧರಿಸಿದರು. ಜ್ಞಾನೋದಯ, ಎನ್ಲೈಟನ್ಮೆಂಟ್. ಅವರು ಕಠಿಣ ತಪಸ್ಸು ಮಾಡಿ ಕೊನೆಗೆ ಬೋಧಗಯಾದಲ್ಲಿ ಜ್ಞಾನೋದಯವನ್ನು ಪಡೆದರು. ಆ ನಂತರ ಅವರನ್ನು ಬುದ್ಧ ಎಂದು ಕರೆಯಲಾಯಿತು. ಬೌದ್ಧ ಧರ್ಮದ ಮುಖ್ಯ ತತ್ವಗಳು: 4 ಆರ್ಯ ಸತ್ಯಗಳು, 4 ನೋಬಲ್ ಟ್ರೂತ್ಸ್. ಜೀವನವು ದುಃಖಮಯ. ದುಃಖಕ್ಕೆ ಕಾರಣ ಇದೆ. ದುಃಖವನ್ನು ನಿವಾರಿಸಬಹುದು. ದುಃಖ ನಿವಾರಣೆಗೆ ಮಾರ್ಗ ಇದೆ. ಅಷ್ಟಾಂಗ ಮಾರ್ಗ, 8 ಫೋಲ್ಡ್ ಪಾತ್. ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಾಕ್ಯ, ಸಮ್ಯಕ್ ಕರ್ಮ, ಸಮ್ಯಕ್ ಜೀವನ, ಸಮ್ಯಕ್ ಪ್ರಯತ್ನ, ಸಮ್ಯಕ್ ಸ್ಮೃತಿ, ಸಮ್ಯಕ್ ಸಮಾಧಿ. ಬುದ್ಧರು ಹೇಳಿದ್ದು ಅಹಿಂಸೆ, ಸಮಾನತೆ, ಸರಳ ಜೀವನ. ಎಲ್ಲರಿಗೂ ಸಮಾನ ಹಕ್ಕು ಇದೆ ಎಂದು ಅವರು ಬೋಧಿಸಿದರು. ಬುದ್ಧರ ಈ ಸರಳ ಸಂದೇಶವೇ ಹೇಗೆ ವಿಶ್ವದ ಹಲವಾರು ದೇಶಗಳಿಗೆ ಹರಡಿತು ಗೊತ್ತಾ? ಅದನ್ನ ತಿಳಿಯಲು HBD ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯದಿರಿ.